ಬ್ರಾಹ್ಮಣ, ಲಿಂಗಾಯತ, ಎಸ್ಸಿ, ಎಸ್ಟಿ ನಾಯಕ ಎಂದು ಬೇರೆ ಬೇರೆ ಜಾತಿಗಳ ಹೆಸರು ಹೇಳುವುದು ಬಿಟ್ಟು ಒಂದೇ ಎಂಬ ಭಾವ ಬರಬೇಕು ಎಂದು ವಾಗ್ಮಿಹಾರಿಕ ಮಂಜುನಾಥ್ ಹೇಳಿದರು. ನಗರದ ಕೋಟೆ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ಹಿಂದೂ ಮಹಾಗಣಪತಿ ಮಹೋತ್ಸವದಲ್ಲಿ ಹಮ್ಮಿಕೊಂಡ ಮಾತೆಯರಿಂದ ಮಹಾಮಂಗಳಾರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಜಾತಿ ನಮ್ಮ ಮನೆಯ ಜಗಲಿಯಲ್ಲಿ ಇರಲಿ, ಬಾಗಿಲು ಹೊರಗೆ ಹೋಗುವಾಗ ಜಾತಿ ರಾಜಕೀಯ ಬಿಟ್ಟು ಕೇಸರಿ ಶಾಲು ಹಣೆಗೆ ತಿಲಕ ಇಟ್ಟು ಹೊರಬರಬೇಕು. ಜಾತಿ ಬಿಟ್ಟಾಗ ಮಾತ್ರ ಹಿಂದೂಗಳು ಸಂಘಟಿತರಾಗಲು ಸಾಧ್ಯ. ಸಂಘಟಿತರಾಗದೆ ಧರ್ಮ ರಾಷ್ಟ್ರ ರಕ್ಷಣೆ ಅಸಾಧ್ಯ ಎಂದರು. ಭೂಮಿಯ ದರ್ಶನಕ್ಕೆ ಅಂತ ಹೋದಂತ ಎಲ್ಲ ಭಕ್ತರಿಗೂ ಅಲ್ಲಿ ನಮ್ಮ ಪೂರ್ವಿಕರು ಉಪ್ಪನ್ನ ಪ್ರಸಾದವಾಗಿ ನೀಡಿದರು. ಯಾಕೆ ಗೊತ್ತೇ? ಅರೆ, ನನ್ನ ರಾಮರಿಗೆ ನಾನು ಆರಾಧಿಸುವಂತ ಶ್ರೀರಾಮಚಂದ್ರನಿಗೆ ಮನೆ ಇಲ್ಲ, ನಾನು ಹೇಗೆ ಸಿಹಿಯನ್ನ ತಿಂದು ಆಚರಿಸಲಿ? ಅಲ್ಲಿವರೆಗೂ ಉಪ್ಪನ್ನೇ ತಿನ್ನೋಣ, ಅದನ್ನ ತಿಂದು ರಾಮರಿಗೆ ಇನ್ನೂ ಮಂದಿರ ಕಟ್ಟಿಕೊಳ್ಳೋದು ಬಾಕಿ ಇದೆ ಅಂತ ನೆನಪಾಗಿ ಎಂಬ ಕಾರಣಕ್ಕೆ ಕಳೆದ 500 ವರ್ಷಗಳ ಕಾಲ ಉಪ್ಪನ್ನ ಪ್ರಸಾದವಾಗಿ ನೀಡಿದ್ರು. ಅಯೋಧ್ಯೆಯಲ್ಲಿ ನಮ್ಮ ಪೂರ್ವಿಕರಿದ್ದಂತ ನಂಬಿಕೆ ತಾಕತ್ತು, ನಮ್ಮ ಪೂರ್ವಿಕರು ಪಟ್ಟಂತಹ ಶ್ರಮಗಳು ಆಗಿನಿಂದ ಹಿಡಿದು ಕಾರ್ ಸೇವೆಯವರೆಗೆ, ಕಾರ್ ಸೇವೆಯ ಸಂದರ್ಭದಲ್ಲಿ ಕಾರ್ ಸೇವೆಗೋಸ್ಕರ ಪೂಜನೀಯ ಅಶೋಕ್ ಸಿಂಘಾಲ್ಜಿ ಅವರು ಭಾರತದ ಸಮಸ್ತ ಹಿಂದೂ ಸಮಾಜಕ್ಕೆ ಕೈಯನ್ನು ಕೊಟ್ಟರು. ಅಶೋಕ್ ಸಿಂಘಾಲ್ಜಿ ಅವರು ಹೇಳಿದ್ರು, रोम रोम में रमे हुए राम के लिए आओ कार सेवको, बनो कार सेवको, बिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवक ಅಂತ ಅಶೋಕ್ ಸಿಂಘಾಲ್ಜಿ ಅವರು ಕರೆಯನ್ನು ಕೊಟ್ಟರು. ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ್ ಸೇವಕರಾಗಿ. ಸಮಯ ಬಂದರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯು ನದಿಯನ್ನ ನಿಮ್ಮ ರಕ್ತದಿಂದ ಕೆಂಪಾಗಿಸುವಂತ ಪರಿಸ್ಥಿತಿ ಬಂದರೂ ಹಿಂಜರಿಯದಿರಿ ಕಾರ್ ಸೇವಕರಂತ ಅಂತ ಅಶೋಕ್ ಸಿಂಘಾಲ್ಜಿ ಅವರು ಕೊಟ್ಟಂತ ಕರೆ. ಆ ಕರೆಗೆ ಹೋಗೊಟ್ಟು ದೇಶದ ಲಕ್ಷ ಲಕ್ಷ ಜನ ಹಿಂದೂ ಬಾಂಧವರು ಕಾರ್ ಸೇವಕರಾಗಿ ಅಯೋಧ್ಯೆ ಹತ್ರ ಮುನ್ನಡೆದರು. ಇವತ್ತು ಮಾತೃಶಕ್ತಿ ಕಾರ್ಯಕ್ರಮದಲ್ಲಿ ತಾಯಂದಿರು ಹೆಮ್ಮೆ ಪಡುವಂತ ವಿಚಾರ. ಕಾರ್ ಸೇವೆ ಮಾಡಲಿಕ್ಕೆ ಅಂತ ಅಯೋಧ್ಯೆ ಪುಣ್ಯ ಭೂಮಿಗೆ ಹೋದಂತ ಲಕ್ಷ ಲಕ್ಷ ಜನ ಹಿಂದೂಗಳಲ್ಲಿ 36,000 ಜನ ಹೆಣ್ಣು ಮಕ್ಕಳು ಕಾರ್ ಸೇವಕರಾಗಿ ಅಯೋಧ್ಯೆಗೆ ಹೋಗಿದ್ರು. ನಮ್ಮ ತಾಯಿಗಿರ ಮಾತೃಶಕ್ತಿಯ ತಾಕತ್ತು. ಆ 36,000 ಜನ ಹೆಣ್ಮಕ್ಳು ನೆನಪಿಟ್ಕೊಳ್ಬೇಕು. ನನ್ನ ನೆಚ್ಚಿನ ಬಂಧುಗಳೇ, ಅಯೋಧ್ಯ ಆರಕ್ಷಕರಿಗೆ, ಅಯೋಧ್ಯ ಪೊಲೀಸರಿಗೆ ಆಜ್ಞೆ ಆಯಿತು, ಆದೇಶ ಆಯಿತು, ಕಾರ್ ಸೇವಕರ ಮೇಲೆ ಲಾಠಿ ಚಾರ್ಜ್ ಮಾಡಬೇಕು. ಅಯೋಧ್ಯ ಪೊಲೀಸರು ಲಾಠಿಯನ್ನು ಹಿಡಿದು ಬಂದ್ರು ಕಾರ್ ಸೇವಕರ ಮೇಲೆ ಲಾಠಿ ಚಾರ್ಜ್ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ಅಲ್ಲಿ ನಿಂತಿದ್ದಂತ 36,000 ಜನ ಹೆಣ್ಣು ಮಕ್ಕಳು ಕೈ ಕೈ ಹಿಡಿದು ಮಾನವ ಸರಪಳಿಯಾಗಿ ನಿಂತು ಲಕ್ಷ ಲಕ್ಷ ಜನ ಕಾರ್ ಸೇವಕರನ್ನ ಹಿಂದೆ ತಳ್ಳಿ ಅವರು ಮುಂದೆ ನಡೆದ್ರು. ಇದ್ದಂತ ಅಯೋಧ್ಯ ಪೊಲೀಸರಿಗೆ ಕರೆ ಕೊಟ್ಟರು, ಲಾಠಿ ಚಾರ್ಜ್ ಮಾಡೋದಿದ್ರೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಂತ. ಅಯೋಧ್ಯ ಪೊಲೀಸರ ದೊಡ್ಡಸ್ತಿಕೆ ಕೈಯಲ್ಲಿದ್ದಂತ ಲಾಠಿಗಳನ್ನ ಕೆಳಗೆ ಬಿಟ್ಟು ಕೈ ಮುಗಿದು ನಿಂತ್ಕೊಂಡ್ರು. ನಮ್ಮನ್ನಲ್ಲೂ ತಾಯಿ ಇದ್ದಾರೆ, ನಮ್ಮನ್ನಲ್ಲೂ ಅಕ್ಕ ತಂಗಿಯರಿದ್ದಾರೆ, ಹೆಣ್ಣು ಮಕ್ಕಳ ಮೇಲೆ ಲಾಠಿಯನ್ನು ಉಪಯೋಗಿಸುವಂತ ಕೆಲಸ ನಾವು ಯಾವತ್ತಿಗೂ ಮಾಡೋದಿಲ್ಲ ಅಮ್ಮ ಅಂತ ಅಯೋಧ್ಯೆ ಪೊಲೀಸರು ಕೈ ಮುಗಿದು ನಿಂತ್ಕೊಂಡ್ರು. ಬಹುಶಃ ರಾಮ ಮಂದಿರದ ಸ್ವರೂಪದಲ್ಲಿ, ಸ್ವತಃ ಬಾಲರಾಮರ ಸ್ವರೂಪದಲ್ಲಿ ಇವತ್ತು ಭವ್ಯವಾಗಿ ವಿರಾಜಮಾನ ಆಗಿದ್ದಾರೆ ಗಣಪತಿ. ಆ ಗಣೇಶನನ್ನ ನಾವು ಗಣಪತಿಯನ್ನ ವೇದ ಕಾಲದಿಂದಲೂ ಆರಾಧಿಸ್ಕೊಂಡು ಬಂದಿದ್ದೀವಿ. ಗಣೇಶೋತ್ಸವದ ಶ್ರೇಷ್ಠತೆ, ವಿಶೇಷತೆ ಹೇಳಿ ನಾವು ಆಚರಿಸುವಂತ ಎಲ್ಲಾ ಹಬ್ಬಗಳಿಗೂ ಪೌರಾಣಿಕ ಇತಿಹಾಸ ಇದ್ರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಕ್ರಾಂತಿಯ ಇತಿಹಾಸ. 130 ವರ್ಷಗಳ ಹಿಂದೆ ಹಿರಿಯರು ಹೇಳಿದ ಹಾಗೆ ಲೋಕಮಾನ್ಯ ತಿಲಕರು ಗರ್ಭಗುಡಿಯಲ್ಲಿದ್ದಂತ ಗಣಪನನ್ನ ಬೀದಿಗೆ ತಂದಿಟ್ಟು ಸಮಸ್ತ ಹಿಂದೂ ಸಮಾಜವನ್ನ ಒಂದು ಕಡೆ ತಂದು ಅನೇಕ ಜಾತಿ ರಾಜಕೀಯ ಆಸಕ್ತಿಗಳ ಹೆಸರಲ್ಲಿ ಚದುರು ಹೋಗಿದ್ದಂತ ಹಿಂದೂ ಸಮಾಜವನ್ನ ಹಿಂದುತ್ವ ಅನ್ನೋ ಏಕ ಛಾಯಾಚಿತ್ರದೊಳಗೆ ತಂದು ಏಕಕಂಠ ಸ್ವರೂಪವಾಗಿ ಧರ್ಮ ಮತ್ತು ದೇಶದ ರಕ್ಷಣೆಗೆ ಜಾಗೃತಗೊಳಿಸುವಂತ ನಿಟ್ಟಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಶುರು ಮಾಡಿದ್ರು. ಸಮಾರಂಭದಲ್ಲಿ ಪ್ರಣವಾನಂದ ಸ್ವಾಮೀಜಿ, ಪಾಳಾದ ಗುರುಮೂರ್ತಿ ಶಿವಾಚಾರ್ಯರು, ಪ್ರಿಯಾಂಕಾ ಸಿ ಪಾಟೀಲ್, ಲಕ್ಷ್ಮೀ ಪಾಟೀಲ್ ರೇವೂರ್, ಮೇಘಾ ಪಾಟೀಲ್, ಸುಮಂಗಲಾ ಚಕ್ರವರ್ತಿ, ಪೂರ್ಣಿಮಾ ಹೊಸಳ್ಳಿಕರ್, ನಾಗೇಂದ್ರ ಕಾಬಾಡೆ, ಸುರೇಶ್ ಟೆಂಗಳಿ, ಮಲ್ಲಿಕಾರ್ಜುನ್ ಗಂಗಾ, ಸಿದ್ದರಾಜ್ ಬಿರಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.